ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಇವತ್ತಿನ ಕ್ಲಾಸಲ್ಲಿ ತಮಗೆ KS 1999 ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣಾತ್ಮಕ ಕಾರ್ಯಾಗಾರಕ್ಕೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯರು ಇವತ್ತಿನಿಂದ ಕೆಲವೊಂದಿಷ್ಟು ವಿಡಿಯೋಗಳು 1999 KS ಪರೀಕ್ಷೆ ಕುರಿತಾಗಿರ್ತಾವೆ. ಹಾಗಾಗಿ ತಾವೆಲ್ಲ ಇವೆಲ್ಲ ಮುಂದಿನ ಬೇಕಾದಂಥ ಪರೀಕ್ಷೆ ಬಂದರೂ ಕೂಡ ಇದರಲ್ಲಿ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ ಬಹಳ ಇರೋದ್ರಿಂದ ಇವೆಲ್ಲ ವಿಡಿಯೋಗಳು ಗೌರ್ಮೆಂಟಿನ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲವಾಗುವ ಹಾಗೂ ಮಾರ್ಗದರ್ಶಿ ಆಗುವ ಸೂತ್ರವನ್ನು ಅವಲಂಬಿಸಿದಾವೆ. ಹಾಗಾಗಿ ಈ ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ. ಇದರಿಂದ ನಮಗೂ ಹುಮ್ಮಸ್ಸು ಬರ್ತದೆ, ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡಬೇಕನ್ನೋ ಒಂದು ಮಾರ್ಗಸೂಚಿ ಕೂಡ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತಕ್ಕಂಥ ಮನವಿ ಮಾಡಿಕೊಳ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ KS 1999 ಒಂದನೇ ಪ್ರಶ್ನೆಯನ್ನು ನೋಡಿದಾಗ ಜಮ್ಶೇಡ್ಪುರ್ ಡ್ಯಾಶ್ ನದಿಯ ಪಕ್ಕದಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲಿ ಕೊಟ್ಟಿರುವ ಆಪ್ಷನ್ಗಳ ಪ್ರಕಾರ ಜಮ್ಶೇಡ್ಪುರ್ ಸುವರ್ಣರೇಖಾ ನದಿಯ ಪಕ್ಕದಲ್ಲಿದೆ. ಸುವರ್ಣರೇಖಾ ನದಿಯ ಪಕ್ಕದಲ್ಲಿದೆ. ಜಮ್ಶೇಡ್ಪುರ್ ಅಂತಕ್ಕಂಥ ನಗರ ಸುವರ್ಣರೇಖಾ ಅಂತಕ್ಕಂಥ ನದಿಯ ಪಕ್ಕದಲ್ಲಿದೆ ಅನ್ನೋದು ಅಲ್ಲಿ ಕೊಟ್ಟಿರೋ ಆಪ್ಷನ್ಗಳ ಮೂಲಕ ನಾವು ಹೇಳ್ಬೋದಾದ್ದು. ಆದರೆ ಅದಕ್ಕೂ ಮುಂದೆ ನಾವು ಸ್ವಲ್ಪ ಗಮನ ಹರಿಸಿದಾಗ ಜಮ್ಶೇಡ್ಪುರ್ ಅಂತಕ್ಕಂಥ ಇದೊಂದು ನಗರ, ಇದು ಜಾರ್ಖಂಡ್ನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಗರ. ಈ ಜಮ್ಶೇಡ್ಪುರ್ ಅಂತಕ್ಕಂಥದ್ದು ಕೇವಲ ಸುವರ್ಣರೇಖಾ ಮಾತ್ರ ಅಲ್ಲ, ಕಾರ್ಕೈ ಅಂತಕ್ಕಂಥ ನದಿ ಮತ್ತು ಸುವರ್ಣರೇಖಾ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ನಗರ ಇದು. ಹಾಗೆ ಈ ಜಮ್ಶೇಡ್ಪುರ್ ಅಂತ ಇದಕ್ಕೆ ಹೆಸರು ಬರಬೇಕಾದ್ರೆ ಜಮ್ಶೇಡ್ಜಿ ಟಾಟಾರವರ ಸವಿನೆನಪಿಗಾಗಿ ಈ ಒಂದು ಊರಿಗೆ ಜಮ್ಶೇಡ್ಪುರ್ ಅಂತ ಹೆಸರು ಕೊಟ್ಟರು. ಇದು ಒಂದು ಖ್ಯಾತ ಇಂಡಸ್ಟ್ರಿಯಲಿಸ್ಟ್, ಅಂದ್ರೆ ಕೈಗಾರಿಕಾ ನಗರ, ಭಾರತದ ಅತ್ಯಂತ ಸುಪ್ರಸಿದ್ಧ ಕೈಗಾರಿಕಾ ನಗರ ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ನ ಅತ್ಯಂತ ದೊಡ್ಡ ನಗರ ಕೂಡ ಹೌದು. ಇದಕ್ಕೆ ಜಮ್ಶೇಡ್ಪುರ್ ಅಂತ ಹೆಸರು ಬರಲಿಕ್ಕೆ ಕಾರಣ ಜಮ್ಶೇಡ್ಜಿ ಟಾಟಾ ಅವರ ಸವಿನೆನಪು. ಈ ಒಂದು ಜಮ್ಶೇಡ್ಪುರ್ ಅಂತಕ್ಕಂಥ ನಗರ ಸುವರ್ಣರೇಖಾ ಮತ್ತು ಕಾರಕ್ಕೈ ಅಂತಕ್ಕಂಥ ನದಿಯ ಒಂದು ದಡದಲ್ಲಿ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ಪ್ರಚಲಿತ ಮಳೆ ಡ್ಯಾಶ್ ಪ್ರದೇಶದಲ್ಲಿ ಬೀಳುತ್ತದೆ. ಪ್ರಚಲಿತ ಮಳೆ ಅಂದ್ರೆ ಕನ್ವೆಕ್ಷನಲ್ ರೇನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಭೂಮಧ್ಯ ರೇಖಾ ಪ್ರದೇಶಕ್ಕೆ ಬೀಳುತ್ತದೆ. ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಈ ಒಂದು ಕನ್ವೆಕ್ಷನಲ್ ರೇನ್ ಪ್ರಚಲಿತ ಮಳೆ ಅಂತಕ್ಕಂಥದ್ದು ಅಲ್ಲಿ ಸುರಿತದೆ. ನೆಕ್ಸ್ಟ್ ಪ್ರೈರಿಸ್ ಪ್ರದೇಶ ಡ್ಯಾಶ್ ನಲ್ಲಿದೆ ಅಂತಕ್ಕಂಥ ಮಾತು ಬಂದಿದೆ. ಪ್ರೈರಿಸ್ ಪ್ರದೇಶ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ, ನಾರ್ತ್ ಅಮೆರಿಕಾದ ಸೆಂಟ್ರಲ್ ಪಾಯಿಂಟ್ ನಲ್ಲಿದೆ. ನಾರ್ತ್ ಅಮೆರಿಕಾದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದೇ ಪ್ರೈರಿಸ್ ಪ್ರದೇಶ. ಏನಿದು ಪ್ರೈರಿಸ್ ಅಂತಂತಂದ್ರೆ, ಪ್ರೈರಿಸ್ ಪ್ರದೇಶ ಅಂತಕ್ಕಂಥದ್ದು ಒಂದು ಹುಲ್ಲುಗಾವಲು ಪ್ರದೇಶ. ಇಲ್ಲಿ ಜಗತ್ತಿನ ಅತ್ಯಂತ ಪ್ರಮುಖ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಯಲಾಗ್ತದೆ. ಅತ್ಯಂತ ವ್ಯಾಲ್ಯೂಯೇಬಲ್ ಪ್ರದೇಶ ಹಾಗೂ ಉತ್ತಮವಾದಂಥ ಪ್ರದೇಶ ಹಾಗೂ ಜನಪ್ರಿಯ ಪ್ರದೇಶ ಪ್ರೈರಿಸ್ ಪ್ರದೇಶ. ಇದು ಉತ್ತರ ಅಮೆರಿಕದಲ್ಲಿದೆ. ಇದೊಂದು ಹುಲ್ಲುಗಾವಲು ಪ್ರದೇಶ. ಆಮೇಲೆ ಉತ್ತರ ಅಮೆರಿಕದ ಮಧ್ಯಭಾಗದಲ್ಲಿದೆ ಅದು. ನೆಕ್ಸ್ಟ್ ಮಣ್ಣಿನ ಬಸೆತ ಅಂದ್ರೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನ ಬಸೆತ ಅಂತಂದ್ರೆ ಮೇಲಿನ ಪದರಗಳಲ್ಲಿನ ಖನಿಜಗಳು ತೊಳೆದು ಹೋಗುತ್ತವೆ. ನೋಡಿ, ಮಣ್ಣಿನ ಈ ಒಂದು ಭೂಮಿಯ ಮೇಲ್ಪದರ ಭಾಗದ ಖನಿಜಗಳು ತೊಳೆದು ಹೋಗುವುದಕ್ಕೆ ನಾವು ಮಣ್ಣಿನ ಬಸೆತ ಅಂತ ಕರಿತೇವೆ. ಮಣ್ಣಿನ ಬಸೆತ ಅಂದ್ರೆ ಗೊತ್ತಾಯ್ತಾ? ಈ ಒಂದು ಅಪಾರವಾದಂಥ ಮಳೆಯಿಂದಾಗಿ ಏನಾಗ್ಬಿಡ್ತದೆ ಅಂತಂದ್ರೆ ಏಕಾಏಕಿ ಏನಾಗ್ಬಿಡ್ತದೆ ಅಂದ್ರೆ ಮಣ್ಣಿನ ಮೇಲ್ಮೈ ಪದರದಲ್ಲಿ ಖನಿಜಗಳು ಕೊಚ್ಕೊಂಡು ಹೋಗ್ಬಿಡ್ತಾವೆ. ಇದರಿಂದ ಅಲ್ಲಿ ಮಣ್ಣಿನ ಹಾನಿ ಆಗ್ತದೆ. ಇದನ್ನೇ ಮಣ್ಣಿನ ಬಸೆತ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬುಡಕಟ್ಟು ಸಮಾಜಗಳಲ್ಲಿ ಪ್ರಚಲಿತವಾಗಿರುವ ವೃತ್ತಿ. ಸರ್ವೇ ಸಾಮಾನ್ಯ ಇದು, ಎಲ್ಲ ಬುಡಕಟ್ಟು ಅನ್ನೋದಕ್ಕಿಂತ ಸರ್ವೇ ಸಾಮಾನ್ಯವಾಗಿ ಸರಾಸರಿ ಅಂತ ನೋಡಿದಾಗ ಒಂದು ಬುಡಕಟ್ಟು ಸಮಾಜಗಳಲ್ಲಿನ ಪ್ರಚಲಿತವಾಗಿರುವ ವೃತ್ತಿ ಯಾವುದಪ್ಪ ಅಂತಂದ್ರೆ ಅಲೆಮಾರಿ ಜೀವನ ಅವ್ರದ್ದು, ಹೌದಾ? ಅದರೊಂದಿಗೆ ಪಶುಗಾಯಿ ವೃತ್ತಿ, ವಿಶೇಷವಾಗಿ ಪಶುಗಾಯಿ ವೃತ್ತಿಯನ್ನು ಅವ್ರು ಮಾಡ್ತಾರೆ. ಅಲೆಮಾರಿ ಜೀವನವನ್ನು ಅವರು ಅವಲಂಬಿಸಿರ್ತಾರೆ. ಹಾಗಾಗಿ ಬುಡಕಟ್ಟು ಸಮಾಜದಲ್ಲಿ ಪ್ರಚಲಿತವಾಗಿರುವ ವೃತ್ತಿ ಯಾವಪ್ಪ ಅಂದ್ರೆ ಅಲೆಮಾರಿ ಪಶುಗಾಯಿ ವೃತ್ತಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಭಿವೃದ್ಧಿಶೀಲ ದೇಶಗಳಲ್ಲಿ ಪಟ್ಟಣಗಳು ಜನಸಂಖ್ಯೆ ಏರಲು ಕಾರಣ. ಅಭಿವೃದ್ಧಿಶೀಲ ದೇಶಗಳು ಅಂತಂದ್ರೆ ವೆಲ್ ಡೆವಲಪ್ಡ್ ನೇಷನ್ಸ್, ಡೆವಲಪಿಂಗ್ ನೇಷನ್ಸ್, ಈ ದೇಶಗಳಲ್ಲಿ ಅಂದ್ರೆ ಅಭಿವೃದ್ಧಿ ಹೊಂದಿರುತ್ತಿರೋ ದೇಶಗಳಲ್ಲಿ ಪಟ್ಟಣಗಳಲ್ಲಿ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ.
ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಜನ. ಗೊತ್ತಾಯ್ತಾ? ಎದಕ್ಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಹಲವಾರು ಕಾರಣಗಳಿದಾವೆ. ಯಾಕಂದ್ರೆ ಪಟ್ಟಣದಲ್ಲಿ ಸರಿಯಾಗಿ ಉದ್ಯೋಗ ದೊರೆಯದೇ ಇರಬಹುದು, ನಿರುದ್ಯೋಗದ ಮಹಾನ್ ಸಮಸ್ಯೆ. ಹಾಗೆ ಹಳ್ಳಿಗಳಲ್ಲಿ ನಿರುದ್ಯೋಗ ಸೃಷ್ಟಿ, ಪಟ್ಟಣದಲ್ಲಿ ಉದ್ಯೋಗ ಸಿಗುವ ಆಕಾಂಕ್ಷೆಯಿಂದ ಅವರು ಪಟ್ಟಣಕ್ಕೆ ಬರ್ತಾರೆ. ಹಾಗೆ ಪಟ್ಟಣ ಕೆಲವರಿಗೆ ಆಕರ್ಷಿತವಾಗಿರ್ತಕ್ಕಂಥ ವಸ್ತುವಾಗಿದೆ. ಅಷ್ಟೇ ಅಲ್ಲ, ಪಟ್ಟಣಗಳಲ್ಲಿ ಹಲವಾರು ಬಿಂದುಗಳಲ್ಲಿ ನೋಡಿದರೆ ಹಳ್ಳಿಯ ಜನರಿಗೆ ಹಲವಾರು ಅವಕಾಶಗಳು ಪ್ರಾಪ್ತಿಯಾಗ್ತವೆ. ಹಾಗಾಗಿ ಹಳ್ಳಿಗಳ ಒಂದು ಜೀವನ ಶೈಲಿಗೂ ಪಟ್ಟಣ ಜೀವನ ಶೈಲಿಗೂ ಮಾರು ಹೋಗಿ ಎಷ್ಟೋ ಜನ ಬರ್ತಾರೆ. ಒಟ್ಟಾರೆಯಾಗಿ ಹಲವಾರು ನಾವು ಘಟಕಗಳನ್ನು ತೆಗೆದುಕೊಂಡಾಗೂ ಸಹಿತ ಇವತ್ತು ಹಳ್ಳಿಗಳಿಂದ ಜನರು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇರೋದ್ರಿಂದ ಈ ಒಂದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಕೈಗಾರೀಕರಣ ಇರ್ತದೆ, ಹಲವಾರು ಅಲ್ಲಿ ಕಂಪ್ನಿಗಳಿರ್ತವೆ. ಆ ಕಂಪ್ನಿಗಳಲ್ಲಿ ತಮಗೆ ಉದ್ಯೋಗ ದೊರೀತದೆ ಅನ್ನೋ ಉದ್ದೇಶದಿಂದ ಅವರು ವಲಸೆ ಹೋಗ್ತಾರೆ. ಹಾಗಾಗಿ ಹಳ್ಳಿಗಳಿಂದ ಪಟ್ಟಣಕ್ಕೆ ಜನ ವಲಸೆ ಹೋಗ್ತಾ ಇರೋದ್ರಿಂದ ಪಟ್ಟಣಗಳ ಜನಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಅದು ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪಟ್ಟಣಗಳ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ಗಮನಿಸೋಣ. ಭೂಮಿಯ ಒಟ್ಟು ಉಪರಿತಲದ ಡ್ಯಾಶ್ ಭಾಗ ನೀರಿನಿಂದ ಆವೃತವಾಗಿದೆ. ಭೂಮಿಯ ಟೋಟಲ್ ಎಷ್ಟು ಭಾಗದಲ್ಲಿ ನೀರು ಆವೃತವಾಗಿದೆ ಅಂತಂದ್ರೆ 71% ಆಫ್ ಅರ್ತ್. ಈ ಒಂದು 71% ನಮ್ಮ ಭೂಮಿಯ ಉಪರಿತಲದ ಮೇಲೆ ನೀರು ಆವೃತವಾಗಿದೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ಉಪ್ಪಿನ ನೀರಿದೆ, ಎಷ್ಟು ಪರ್ಸೆಂಟ್ ಸಿಹಿ ನೀರಿನ ಅಂಶ ಇದೆ ತಮಗೆಲ್ಲ ಗೊತ್ತಿದೆ. ಆದರೆ ಟೋಟಲ್ ಪರ್ಸೆಂಟ್ ಆಫ್ ವಾಟರ್ ಆನ್ ದ ಅರ್ತ್ ಅಂತಂದಾಗ 71% ಆಫ್ ವಾಟರ್ ಇದೆ, ಮಿಕ್ಕದಷ್ಟ ಭೂಮಿ ಇದೆ ನಮ್ಮಲ್ಲಿ. ನೆಕ್ಸ್ಟ್, ಡ್ಯಾನೂಬ್ ನದಿಯ ಉಗಮ ಸ್ಥಾನ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಡ್ಯಾನೂಬ್ ನದಿಯ ಉಗಮ ಸ್ಥಾನ ಬ್ಲ್ಯಾಕ್ ಫಾರೆಸ್ಟ್ ಅಂತಕ್ಕಂಥದ್ದು ಡ್ಯಾನೂಬ್ ನದಿಯ ಒಂದು ಉಗಮ ಸ್ಥಾನ. ಏನಿದೆ ಡ್ಯಾನೂಬ್ ನದಿ, ಇದ್ರ ಉಗಮ ಸ್ಥಾನ ಬ್ಲ್ಯಾಕ್ ಫಾರೆಸ್ಟ್ ಅಂದಾಗ ಸ್ವಲ್ಪ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ನಾವು ವಿಚಾರ ಮಾಡಿದಾಗ, ಇದು ಡ್ಯಾನೂಬ್ ನದಿ ಅಂತಕ್ಕಂಥದ್ದು ಯುರೋಪಿನ ಎರಡನೇ ಅತ್ಯಂತ ದೊಡ್ಡ ನದಿ ಡ್ಯಾನೂಬ್ ನದಿ. ಇದರ ಒಂದು ಉಗಮ ಸ್ಥಾನ ಬ್ಲ್ಯಾಕ್ ಫಾರೆಸ್ಟ್. ಹಂಗಾರೆ ಯುರೋಪಿನ ಮೊದಲನೇ ಉದ್ದ ನದಿ ಯಾವತ್ತಪ್ಪ ಅಂತಂದ್ರೆ ಓಲ್ಗಾ ನದಿ ಅಂತಕ್ಕಂಥದ್ದು ಯುರೋಪಿನ ಅತ್ಯಂತ ಉದ್ದ ನದಿ. ಇದು ಸೆಂಟ್ರಲ್ ಮತ್ತು ಪೂರ್ವ ಯುರೋಪ್ನಲ್ಲಿದೆ. ಈ ಒಂದು ನದಿ ಸೆಂಟ್ರಲ್ ಮತ್ತು ಪೂರ್ವ ಯುರೋಪ್ನಲ್ಲಿ ವಿರಾಜಮಾನವಾಗಿದೆ. ಇದು ಡ್ಯಾನೂಬ್ ನದಿಯ ಒಂದು ವಿಶೇಷವಾದ ವಿವರಣೆ. ನೆಕ್ಸ್ಟ್ ಪ್ರಶ್ನೆ ಬಂತು, ಸವನ್ನಾ ಎಂದರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸವನ್ನಾ ಎಂದರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ, ಸವನ್ನಾ ಅಂದರೆ ಏನಪ್ಪಾ ಅಂದ್ರೆ ಉಷ್ಣ ವಲಯದ ಹುಲ್ಲುಗಾವಲು. ಸವನ್ನಾ ಎಂದರೆ ಉಷ್ಣವಲಯದ ಹುಲ್ಲುಗಾವಲು ಟ್ರಾಪಿಕಲ್ ರೀಜನ್ ಇದ್ದದ್ದು. ಈ ಒಂದು ಹುಲ್ಲುಗಾವಲು ಏನಿದೆ ಇದು ಸವನ್ನಾ ಅಂತ ಕರಿತೀವಿ. ಇಲ್ಲಿ ಹಲವಾರು ರೀತಿಯ ಒಂದಿಷ್ಟು ಬೆಳೆಗಳು ಇರ್ತವೆ. ನೆಕ್ಸ್ಟ್, ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ಹೆಚ್ಚಿನ ಉತ್ಪತ್ತಿ ನೀಡುವ ತೈಲ ಬಾವಿಯನ್ನು ಹೊಂದಿರುವ ದೇಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ಹೆಚ್ಚಿನ ಉತ್ಪತ್ತಿ ನೀಡುವ ತೈಲ ಬಾವಿಗಳು ಯಾವಪ್ಪ ಅಂತಂದ್ರೆ ವೆನಿಜುವೆಲಾ ಮತ್ತು ಬ್ರೆಜಿಲ್ ದೇಶಗಳು ಹೊಂದಿರುವ ತೈಲ ಬಾವಿಗಳು. ವೆನಿಜುವೆಲಾ ಮತ್ತು ಬ್ರೆಜಿಲ್ ದೇಶಗಳು ಹೊಂದಿರುವ ದಕ್ಷಿಣ ಅಮೆರಿಕಾದಲ್ಲಿನ ಅತ್ಯಂತ ಉತ್ಪತ್ತಿ ನೀಡುವ ತೈಲ ಬಾವಿಯನ್ನು ಹೊಂದಿರುವ ದೇಶಗಳು ವೆನಿಜುವೆಲಾ ಮತ್ತು ಬ್ರೆಜಿಲ್ ದೇಶಗಳ ತೈಲ ಬಾವಿಗಳು ಇಡೀ ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ಹೆಚ್ಚಿನ ಒಂದು ತೈಲವನ್ನು ನೀಡ್ತಕ್ಕಂಥ ದೇಶಗಳು ಅಂತೇಳಿ ತಿಳ್ಕೋಬಹುದು. ನೆಕ್ಸ್ಟ್, ಉಕ್ರೇನ್ ಪ್ರದೇಶ ಎದಕ್ಕೆ ಹೆಸರಾಗಿದೆ? ಉಕ್ರೇನ್ ಪ್ರದೇಶ ಅಂತಕ್ಕಂಥದ್ದು ಬೀಡು ಕಬ್ಬಿಣಕ್ಕೆ ಹೆಸರಾಗಿರ್ತಕ್ಕಂಥ ದೇಶ ಉಕ್ರೇನ್ ದೇಶ. ನೆಕ್ಸ್ಟ್, ಮಿಚಿಗನ್ ಸರೋವರದ ತಯಾರಿಕಾ ಕೈಗಾರಿಕೆಗಳು ಬಹುತೇಕವಾಗಿ ಡ್ಯಾಶ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಇದೆ. ಆತ್ಮೀಯರೇ, ಮಿಚಿಗನ್ ಸರೋವರದ ತಯಾರಿಕಾ ಕೈಗಾರಿಕಾ ಬಹುತೇಕವಾಗಿ ಚಿಕಾಗೋ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದ್ದಾವೆ. ಅಮೆರಿಕಾದಲ್ಲಿ ಬರ್ತದೆ ಈ ಚಿಕಾಗೋ ಪ್ರದೇಶ. ಇಲ್ಲಿ ನಮ್ಮ ಭಾರತದ ಧೀರ ಸನ್ಯಾಸಿ ಸ್ವಾಮೀಜಿ ವಿವೇಕಾನಂದಜಿ ಅವರು ಅಲ್ಲಿ ಹೋಗಿ ಉಪನ್ಯಾಸವನ್ನು ಕೊಟ್ಟಿದ್ರು. ದ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ದ ಅಮೇರಿಕಾ ಅನ್ನುವ ಒಂದು ಶಬ್ದ, ವಾಕ್ಯ ಇವತ್ತಿಗೂ ಜೀವಂತವಾಗಿದೆ, ಅಲ್ಲಿ ಜನರ ಮನಸ್ಸಿನಲ್ಲಿ ಹೊಕ್ಕಿದೆ. ಹಾಗಾಗಿ ಚಿಕಾಗೋ ನಗರದಲ್ಲಿ ಧರ್ಮದ ಒಂದು ವಿಶೇಷವಾದ ವಿವರಣೆ ಕೊಟ್ಟು ಬಂದಿರತಕ್ಕಂಥ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತದವರು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಹಾಕಿದ್ರು. ಅಂತ ಚಿಕಾಗೋ ನಗರದಲ್ಲಿ ಮಿಚಿಗನ್ ಸರೋವರದ ತಯಾರಿಕಾ ಕೈಗಾರಿಕಾ ಬಹುತೇಕವಾಗಿ
ಕೇಂದ್ರೀಕೃತವಾಗಿದ್ದಾವೆ. ಇನ್ನೊಂದು ವಿಶೇಷ ಏನು ಹೇಳ್ಬಹುದಪ್ಪ ಅಂತಂದ್ರೆ ಈ ಚಿಕಾಗೋ ನಗರದಲ್ಲಿ ಇಲ್ಲಿ ಕಬ್ಬಿಣದ ಅದಿರನ್ನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಇಲ್ಲಿ ಕಬ್ಬಿಣದ ಅದಿರು ಬಹಳ ಉತ್ಕೃಷ್ಟವಾಗಿದೆ ಮತ್ತು ದಕ್ಷಿಣ ಭಾಗದಿಂದ ಕಲ್ಲಿದ್ದಲ ಪೂರೈಕೆ ಆಗ್ತದೆ. ಆಮೇಲೆ USA ಅತ್ಯಂತ ಪ್ರಸಿದ್ಧ ನಗರಗಳಲ್ಲಿ ಈ ಚಿಕಾಗೋ ನಗರ ಕೂಡ ಒಂದಾಗಿದೆ. ನೆಕ್ಸ್ಟ್, ಪರ್ವತ ಇಳಿಜಾರು ಪ್ರದೇಶದಲ್ಲಿ ಮೆಟ್ಟಿಲು ಕೃಷಿಯನ್ನ ಅನುಸರಿಸಲಿಕ್ಕೆ ಕಾರಣ ಏನಪ್ಪಾ ಅಂತಂತಂದ್ರೆ ಮಣ್ಣಿನ ಸವೆತ ತಪ್ಪಿಸಲು. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂತಂದ್ರೆ ಇಳಿಜಾರು ಒಂದು ಮೆಟ್ಟಿಲು ಕೃಷಿಯನ್ನ ಅನುಸರಿಸಿದ್ದಾರೆ. ಮಣ್ಣಿನ ಸವೆತ ತಪ್ಪಿಸ್ಲಿಕ್ಕೆ, ಯಾಕಂದ್ರೆ ಮಣ್ಣು ಹೋಗ್ಬಿಡ್ತಪ್ಪ ಅಂತಂತಂದ್ರೆ ಭೂಮಿ ಬಂಜರು ಬೀಳ್ತದೆ, ಅಲ್ಲಿ ಒಟ್ಟಾರೆ ಖನಿಜಾಂಶ ಇಲ್ಲ ಅಂದ್ರೆ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾವಿರಾರು ವರ್ಷಗಳ ನಂತರ 1 ಇಂಚ್ ಮಣ್ಣು ಉತ್ಪತ್ತಿ ಆಗ್ತದೆ, ಬೆಳೀತದೆ. ಹಾಗಾಗಿ ಈ ಒಂದು ಮಣ್ಣಿನ ಸವೆತ ಆಗ್ಬಿಟ್ರೆ ಬಹಳ ಕೇಡೋದು. ಹಾಗಾಗಿ ಮಣ್ಣಿನ ಸವೆತ ತಪ್ಪಿಸ್ಲಿಕ್ಕೆ ಪರ್ವತ ಇಳಿಜಾರು ಪ್ರದೇಶದಲ್ಲಿ ಮೆಟ್ಟಿಲು ಕೃಷಿಯನ್ನ ಅಲ್ಲಿ ಅನುಸರಿಸ್ತಾರೆ. ನೆಕ್ಸ್ಟ್, ಫಲಕೃಷಿಯ ಪ್ರದೇಶವು ಸಾಮಾನ್ಯವಾಗಿ ಡ್ಯಾಶ್ ಅಕ್ಷಾಂಶದ ನಡುವಿನ ಖಂಡೀಯ ಪಶ್ಚಿಮ ಅಂಶಗಳಲ್ಲಿ ಇರುತ್ತದೆ. ಈ ಒಂದು ಫಲಕೃಷಿ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಇದು ಸಾಮಾನ್ಯವಾಗಿ ಯಾವ ಅಕ್ಷಾಂಶದ ಒಂದು ನಡುವೆ ಇರ್ತದೆ, ಯಾವ ಅಕ್ಷಾಂಶದೊಳಗೆ ಐತಪ್ಪ ಅಂತಂತಂದ್ರೆ 30 ಡಿಗ್ರಿಯಿಂದ 40 ಡಿಗ್ರಿ, 30ರಿಂದ 40 ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶ, 40 ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಫಲಕೃಷಿ ಮಾಡಲಿಕ್ಕೆ ಸರ್ವೇ ಸಾಮಾನ್ಯ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ. 30-40 ಉತ್ತರ ದಕ್ಷಿಣ ಒಂದು ಅಕ್ಷಾಂಶದ ನಡುವಿನ ಆ ಒಂದು ಖಂಡೀಯ ಪಶ್ಚಿಮಾಂತರಗಳಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಫಲಕೃಷಿಯನ್ನ ಮಾಡಬಹುದು. ಜಗತ್ತಿನ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಆತ್ಮೀಯರೇ. ಜಗತ್ತಿನ ಅತ್ಯಂತ ಹೆಚ್ಚಿನ ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳು ಯಾವಪ್ಪ ಅಂತಂದ್ರೆ ಭಾರತ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತದೆ. ಭಾರತ, ನಂತರದಲ್ಲಿ ಬ್ರೆಜಿಲ್, ನಂತರದಲ್ಲಿ EU, ನಂತರದಲ್ಲಿ ಥೈಲ್ಯಾಂಡ್, ಆಮೇಲೆ ಚೀನಾ. ಆತ್ಮೀಯರೇ, ಇದು 1999ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆದರೆ ನಾನು ಪ್ರಚಲಿತವಾಗಿ ಇರ್ತಕ್ಕಂಥ ರ್ಯಾಂಕ್ ಆಧಾರದ ಮೇಲೆ ಉತ್ತರವನ್ನು ಬರೆದಿರ್ತೇನೆ. ಇದು ಕೇವಲ ಆ ಒಂದು ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾನು ಬರೆದಿರುವುದಿಲ್ಲ. ಯಾಕಂದ್ರೆ ಇವತ್ತು ನಮ್ಗೆ ಯೂಸ್ ಆಗಬೇಕಪ್ಪ ಅಂದ್ರೆ ಇವತ್ತಿನ ಲೆವೆಲಿಗೆ ನಾವು ಸ್ಟೆಪ್ ಅಪ್ ಆಗಬೇಕು. ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸ್ತಕ್ಕಂಥ ದೇಶಗಳಂದ್ರೆ ಭಾರತ, ಬ್ರೆಜಿಲ್, EU, ಥೈಲ್ಯಾಂಡ್ಸ್ ಮತ್ತು ಚೀನಾ ದೇಶಗಳು. ಆತ್ಮೀಯರೇ, ತಾವು ಇದನ್ನೆಲ್ಲ ಗಮನಿಸ್ತೀರಿ. ನಾನು ಮತ್ತೊಂದಿಷ್ಟು ಕ್ವಶನ್ಸ್ಗಳನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ಈ ಒಂದು ಪ್ರಶ್ನೆ ನೋಡ್ರಿ, ಭಾರತದ ಸಂವಿಧಾನ ಸ್ವೀಕರಣೆ ಆಗಿದ್ದು ಅಥವಾ ಸ್ವೀಕರಿಸಿದ್ದು ಯಾವಾಗ ಅಂತಕ್ಕಂಥ ಪ್ರಶ್ನೆ. ಭಾರತ ಸಂವಿಧಾನವನ್ನ 26 ನವೆಂಬರ್ 1949ರಂದು ಸ್ವೀಕಾರ ಆಯಿತು. ನೋಡ್ರಿ, ಭಾರತದ ಸಂವಿಧಾನ ಸ್ವೀಕಾರ ಆಗಿದ್ದು 26 ನವೆಂಬರ್ 1949ರಂದು. ಆದರೆ ಅದನ್ನು ಜಾರಿಯಾಗಿದ್ದು 26 ಜನವರಿ 1950ರಂದು. ನೋಡ್ರಿ, ಭಾರತ ಸಂವಿಧಾನ 26 ನವೆಂಬರ್ 1949ರಂದು ಅಂಗೀಕಾರ ಆದರೂ ಕೂಡ 26 ಜನವರಿ 1950ರಂದು ಅದನ್ನು ಜಾರಿಗೊಳಿಸಲಾಯಿತು. ಕಾರಣ ಲಾಹೋರಿನ ಒಂದು ಘೋಷಣೆ. ಜವಾಹರಲಾಲ್ ನೆಹರೂರವರು ರಾವಿ ನದಿಯ ದಂಡೆ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿದ್ರು. ಅದರ ಸವಿನೆನಪಿಗಾಗಿ 26 ಜನವರಿ 1950ರಂದು ನಾವು ಸಂವಿಧಾನವನ್ನು ಅಂಗೀಕರಿಸಿದ್ದೇವೆ. ಅದಕ್ಕಾಗಿ ಪ್ರತಿ ವರ್ಷ 26 ಭಾರತದ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತೇವೆ. ಅವತ್ತ 26 ನವೆಂಬರ್ ಸಂವಿಧಾನ ದಿನ, ರಾಷ್ಟ್ರೀಯವಾಗಿ ನಾವು ಸಂವಿಧಾನ ದಿನವನ್ನು ಆಚರಿಸ್ತೇವೆ 26 ನವೆಂಬರ್ಗೆ. ಪ್ರತಿ ವರ್ಷದ 26 ನವೆಂಬರ್ ಸಂವಿಧಾನ ದಿನ, ಯಾಕಂದ್ರೆ ಅವತ್ತು ಸಂವಿಧಾನ ಅಂಗೀಕಾರವಾಗಿದೆ. ಆದರೆ 26 ಜನವರಿ 1950ರಂದು ಅದನ್ನು ನಾವು ಜಾರಿಗೊಳಿಸಿರೋದ್ರಿಂದ 26 ಜನವರಿಯನ್ನು ನಾವೇನು ಆಚರಿಸ್ತೀವಿ, ಗಣರಾಜ್ಯೋತ್ಸವವನ್ನಾಗಿ ಆಚರಿಸ್ತೇವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟಕ್ಕೆ ಸೇರಿದ ಪ್ರದೇಶ ಯಾವುದು ಅಂತಂತಂದ್ರೆ ಅದು ಪಾಂಡಿಚೇರಿ ಅಂತಕ್ಕಂಥದ್ದು. ಆದ್ಮೇಲೆ ಪಾಂಡಿಚೇರಿ ಏನು ಇವತ್ತು ನಮ್ಮ ಕೇಂದ್ರಾಡಳಿತ ಪ್ರದೇಶ ಇದೆ, ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ 1 ನವೆಂಬರ್ 1954ರಂದು ಭಾರತದ ಒಕ್ಕೂಟಕ್ಕೆ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆ ಆಯಿತು. ಆದರೆ ಅದಕ್ಕೂ ಮೊದಲು ಅದು ಏನು ಮಾಡಿದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅದರ ಒಂದು ಮೊಕದ್ದಮೆ ನಡೆದಿತ್ತು.
ಅದರ ತೀರ್ಪಿನ ಅನ್ವಯ ಅದು ಭಾರತದ ಒಕ್ಕೂಟಕ್ಕೆ ಅದು ಸೇರ್ಪಡೆ ಆಯಿತು. ಈ ರೀತಿಯಾಗಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಸೇರ್ಪಡೆ ಆದ ಪ್ರದೇಶ ಯಾವತ್ತಪ್ಪ ಅಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ 1 ನವೆಂಬರ್ 1954ರಂದು ಸೇರ್ಪಡೆ ಆಯಿತು. ಇನ್ನು ಭಾರತದ ಸಂವಿಧಾನದ ಆತ್ಮ ಅಂತೇಳಿ ಅನುಚ್ಛೇದ ಎಷ್ಟು ಕರೀತಾರೆ ಅಂತ ಕೇಳ್ತಾರೆ. ಭಾರತದ ಸಂವಿಧಾನದ ಆತ್ಮ ಅಂತೇಳಿ ಕರೆಸ್ಕೊಂಡಿದ್ದ ಅನುಚ್ಛೇದ 32. ನೋಡ್ರಿ, ಈ ರೀತಿ ಕರೆದವ್ರು ಯಾರಪ್ಪ? 32ನೇ ಅನುಚ್ಛೇದವನ್ನ ಭಾರತದ ಸಂವಿಧಾನದ ಆತ್ಮ ಅಂತ ಕರೆದವ್ರು ಯಾರಪ್ಪ ಅಂತಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ, ಈ ಸಂವಿಧಾನದ ಈ ಅನುಚ್ಛೇದವನ್ನ ಭಾರತದ ಸಂವಿಧಾನದ ಆತ್ಮ ಅಂತ ಕರೆದ್ರು. ಅನುಚ್ಛೇದ 32ಅನ್ನ ಏನ್ ಹೇಳ್ತದೆ ಈ ಅನುಚ್ಛೇದ 32 ಅಂತಂದ್ರೆ ಇದು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಪರಿಹಾರ ಉಪಾಯಗಳನ್ನು ಹೇಳ್ತಕ್ಕಂಥ ಒಂದು ಅನುಚ್ಛೇದ. ಹಾಗಾಗಿ ಇದು ಭಾರತದ ಸಂವಿಧಾನದ ಒಂದು ಆತ್ಮ ಅಂತೇಳಿ, ಭಾರತದ ಸಂವಿಧಾನ ಆತ್ಮ ಅಂತೇಳಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಏನಪ್ಪಾ ಅಂತೇಳಿ, ಮೊದಲಿಗೆ ನೆಹರೂರವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಡ್ಯಾಶ್ ರಾಜ್ಯದಲ್ಲಿ ಉದ್ಘಾಟಿಸಿದರು. ನಮ್ಗೆ ಗೊತ್ತಿದೆ, ರಾಜಸ್ಥಾನ್ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು. 1959ರಂದು ರಾಜಸ್ಥಾನದ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥ ಜಾರಿ ಮಾಡಿ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. 1959 ಅಕ್ಟೋಬರ್ 2ರಂದು ಜೈಪುರದ ನಾಗೂರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ರಾಜಸ್ಥಾನ ರಾಜ್ಯದಲ್ಲಿ ಜೈಪುರದ ನಾಗೂರ್ ಜಿಲ್ಲೆಯಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು. ನೆಕ್ಸ್ಟ್, ಆಸ್ತಿ ಹಕ್ಕನ್ನ ಸಂವಿಧಾನಾತ್ಮಕ ಹಕ್ಕನ್ನಾಗಿ ಬದಲಾಯಿಸಿದ ತಿದ್ದುಪಡಿ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಸ್ತಿ ಹಕ್ಕನ್ನ ಸಂವಿಧಾನಾತ್ಮಕ ಹಕ್ಕನ್ನಾಗಿ ತಿದ್ದುಪಡಿ ಮಾಡಿದ ಒಂದು ತಿದ್ದುಪಡಿ 44ನೇ ತಿದ್ದುಪಡಿ, ಇದು 1978ರಲ್ಲಿ ಆಯಿತು. ಇದಕ್ಕೂ ಮೊದಲು ಇದು ಒಂದು ನಮ್ಮ ಮೂಲಭೂತ ಹಕ್ಕಿತ್ತು ಆಸ್ತಿ ಹಕ್ಕನ್ನ. ಮುಂದೆ 1978ರ 44ನೇ ತಿದ್ದುಪಡಿಯ ಮೂಲಕ ಇದನ್ನು ಸಂವಿಧಾನಾತ್ಮಕ ತಿದ್ದುಪಡಿಯನ್ನಾಗಿ ಮಾಡಿ ಇದನ್ನು 300A ಸೆಕ್ಷನ್ 300A ಅನುಚ್ಛೇದವನ್ನಾಗಿ ಇದನ್ನು ಸೇರ್ಪಡೆ ಮಾಡಲಾಯಿತು. ಇದನ್ನ ಸಂವಿಧಾನಾತ್ಮಕ ಹಕ್ಕನ್ನಾಗಿ ಮಾಡಿ ಮೂಲಭೂತ ಹಕ್ಕಿನಿಂದ ತೆಗೆಯಲಾಯಿತು. ಅದು ಆಸ್ತಿಯ ಹಕ್ಕು. ಅದು 44ನೇ ತಿದ್ದುಪಡಿ 1978ರಲ್ಲಿ ಆಗಿದ್ದು, ಈಗ ಇದು ಸಂವಿಧಾನಾತ್ಮಕ ಅಥವಾ ಕಾನೂನಾತ್ಮಕ ಹಕ್ಕನ್ನಾಗಿ ಇದನ್ನು ಮಾರ್ಪಾಟು ಮಾಡಲಾಗಿದೆ. ಅದು 300A ಅನುಚ್ಛೇದದಲ್ಲಿ ಈಗ ಇದು ಬರ್ತಾ ಇದೆ. ನೆಕ್ಸ್ಟ್, ಸಂಸತ್ತಿನ ಕಾರ್ಯಕಲಾಪ ನಡೆಸಿಕೊಂಡು ಹೋಗಲು ನಿಗದಿಪಡಿಸಿದ ಕೋರಂ ಎಷ್ಟು ಅಂತ ಕೇಳ್ತಾರೆ. ಸಂಸತ್ತಿನ ಕಾರ್ಯಕಲಾಪ ನಡಿಬೇಕಪ್ಪ ಅಂತಂದ್ರೆ ಒಟ್ಟು ಸದಸ್ಯರ 1/10ರಷ್ಟು ಕೋರಂ ಇರಲೇಬೇಕು. ಅಂದ್ರೆ ಅಷ್ಟು ಸದಸ್ಯರು ಅಲ್ಲಿ ಪ್ರೆಸೆಂಟ್ ಇರಲೇಬೇಕು. ಅಂದಾಗ ಮಾತ್ರ ಒಂದು ಕಾರ್ಯಕಲಾಪ ನಡೀಲಿಕ್ಕೆ ಸಾಧ್ಯ. ಎಕ್ಸಾಂಪಲ್, 545 ಸದಸ್ಯರ ಒಂದು ಲೋಕಸಭೆ ಇದೆ ಅಂದ್ರೆ ಮಿನಿಮಮ್ 55 ಸದಸ್ಯರು ಅಲ್ಲಿ ಪ್ರೆಸೆಂಟ್ ಇರಬೇಕು. ಈ ರೀತಿಯಾದಂಥ ಒಂದು ಕಾರ್ಯಕಲಾಪ ನಡೀಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೋರಂ ಸಿಸ್ಟಮ್ ಇದೆ. ಅದೇನಪ್ಪಾ ಅಂದ್ರೆ ಒಟ್ಟಾರೆ ಸದಸ್ಯರ 1/10ರಷ್ಟು ಸದಸ್ಯರು ಅಲ್ಲಿ ಉಪಸ್ಥಿತಿ ಇರುವುದು ಅತ್ಯಂತ ಮುಖ್ಯ. ನೆಕ್ಸ್ಟ್, ಪ್ರತಿಯೊಂದು ರಾಜ್ಯಕ್ಕೂ ಒಂದು ಲೋಕಸೇವಾ ಆಯೋಗ ಇರಬೇಕೆಂದು ಹೇಳ್ತಕ್ಕಂಥ ಒಂದು ಅನುಚ್ಛೇದ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನ 315(a) ಅಥವಾ 315(1). ಈ ಒಂದು ಅನುಚ್ಛೇದ ಏನಿದೆ 315(1) ಅನುಚ್ಛೇದ, ಇದು ಪ್ರತಿಯೊಂದು ರಾಜ್ಯಕ್ಕೂ ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬಹುದಾದ ಒಂದು ಸಾಧ್ಯತೆಗಳನ್ನು ಹೊಂದಿರಬೇಕು ಅಂತ ತಿಳಿಸ್ತಕ್ಕಂಥ ಅನುಚ್ಛೇದ 315(1). ಸರ್ಕಾರಿ ಆಯೋಗ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸರ್ಕಾರಿ ಆಯೋಗ ಸಂಬಂಧಿಸಿದ್ದು ಎದಕ್ಕೆ ಅಂತ ಕೇಳಿದರೆ, ಸರ್ಕಾರಿ ಆಯೋಗ ಅಂತಕ್ಕಂಥದ್ದು ಸಂಬಂಧಿಸಿದ್ದು ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧಕ್ಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಸುಧಾರಣೆಗಾಗಿ ಈ ಒಂದು ಆಯೋಗ ರಚನೆಯಾಗಿದೆ. ನೋಡ್ರಿ, ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಸುಧಾರಣೆಗಾಗಿ ಸರ್ಕಾರಿ ಆಯೋಗ ರಚನೆಯಾಗಿದೆ. ಆದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಏನಾದ್ರು ವ್ಯಾಜ್ಯ ಏರ್ಪಟ್ಟಲ್ಲಿ ಕೇಂದ್ರ ಶಾಸನ ಸ್ಥಿರ ಆಗ್ತದೆ ಅಂತಕ್ಕಂಥ ಹೇಳ್ತಕ್ಕಂಥ ಅನುಚ್ಛೇದ 254. ಆದ್ಮೇಲೆ ಈ ರೀತಿಯಾಗಿ ಸರ್ಕಾರಿ ಆಯೋಗ ರಚನೆಯಾಯಿತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದ ಒಂದು ಅಭಿವೃದ್ಧಿಗಾಗಿ. ನೆಕ್ಸ್ಟ್, ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದಿದೆ. 1881ರಲ್ಲಿಯೇ ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಮೈಸೂರು ರಾಜ್ಯದಲ್ಲಿ ಸ್ಥಾಪನೆ ಆಯಿತು. ಇದನ್ನ ಸ್ಟಾರ್ಟ್ ಮಾಡಿದವರು ಯಾರಪ್ಪ, ಪ್ರಾರಂಭಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ನೋಡಿದಾಗ ಮೈಸೂರಿನ ದಿವಾನ್ ಸಿ ರಂಗಾಚಾರ್ಲು ಅವರು ಈ ಒಂದು ಪ್ರಜಾಪ್ರತಿನಿಧಿ ಸಭೆಗೆ ಸ್ಥಾಪನೆಯನ್ನ ಮಾಡಿದ್ರು. ಒಟ್ಟಾರೆಯಾಗಿ 144 ಜನ ಸದಸ್ಯರು ಇದ್ರು. ಈ ರೀತಿಯಾಗಿ ಪ್ರಜಾಪ್ರತಿನಿಧಿ ಸಭೆ ಅಂತೆ ಪ್ರಜಾಪ್ರಭುತ್ವದ
ಒಂದು ಮೊದಲನೆಯ ತಳಪಾಯ ಅಡಿಪಾಯ ಅಂತಕ್ಕಂಥದ್ದು ಮೈಸೂರಿನಲ್ಲಿ ಆಗಿದೆ. 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆಯಿತು. ಸಿ ರಂಗಾಚಾರ್ಲು ಅವರು ಇದನ್ನು ಸ್ಥಾಪನೆ ಮಾಡಿದ್ರು. 144 ಜನ ಸದಸ್ಯರಿದ್ರು. ನೆಕ್ಸ್ಟ್, ಭಾರತದಲ್ಲಿ ಡ್ಯಾಶ್ ಅರ್ಥವ್ಯವಸ್ಥೆ ಇದೆ, ಸಮ್ಮಿಶ್ರ ಅರ್ಥವ್ಯವಸ್ಥೆ ಇದೆ. ಇಲ್ಲಿ ಕೇವಲ ಸರ್ಕಾರಿ ಅರ್ಥವ್ಯವಸ್ಥೆ ಇಲ್ಲ, ಖಾಸಗಿ ಅರ್ಥವ್ಯವಸ್ಥೆ ಇಲ್ಲ, ಇಲ್ಲಿ ಸಮ್ಮಿಶ್ರ ಅರ್ಥವ್ಯವಸ್ಥೆ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಉತ್ಪಾದನಾ ವಿಧಾನದ ಮೇಲೆ ಸಾರ್ವಜನಿಕ ಒಡೆತನದ ಜೊತೆಗೆ ಖಾಸಗಿ ಒಡೆತನ ಕೂಡ ಅಲ್ಲಿ ಇರೋದ್ರಿಂದಾಗಿ ಇದನ್ನ ಸಮ್ಮಿಶ್ರ ಅರ್ಥವ್ಯವಸ್ಥೆ ಅಂತೀವಿ. ಅಂದ್ರೆ ಇಲ್ಲಿ ಖಾಸಗಿಯವ್ರದ್ದು ಮತ್ತು ಸರ್ಕಾರದ್ದು ಎರಡರೂ ಸಹಭಾಗಿತ್ವ ಇರ್ತದೆ. ಹಾಗಾಗಿ ಈ ಒಂದು ಭಾರತದಲ್ಲಿ ಸಮ್ಮಿಶ್ರ ಅರ್ಥವ್ಯವಸ್ಥೆಯನ್ನು ನಾವು ಜಾರಿಗೊಳಿಸಿಕೊಂಡಿದ್ದೇವೆ. ಇನ್ನು ಆಹಾರ ಭದ್ರತೆ ಎಂಬ ಪದ ಎದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಹಾರ ಭದ್ರತೆ ಅಂತಕ್ಕಂಥ ಪದ ಉತ್ತಮ ಮತ್ತು ಗುಣಮಟ್ಟದ ಪೌಷ್ಟಿಕಾಂಶ ಆಹಾರ, ಉತ್ತಮ ಮತ್ತು ಗುಣಮಟ್ಟದ ಆಹಾರ ಪದಾರ್ಥ. ನೋಡಿ, ಈ ಆಹಾರ ಭದ್ರತೆ ಅಂದ್ರೆ ಎದಕ್ಕೂ ಒಂದು ಸೇರ್ಪಡೆ ಆಗ್ತದಪ್ಪ ಈ ಒಂದು ಪದ ಅಂತಂದ್ರೆ ಉತ್ತಮ ಮತ್ತು ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಆಹಾರ ಭದ್ರತೆ ಅನ್ನೋ ಪದ ಸೂಚಿಸ್ತದೆ. ಭಾರತದಲ್ಲಿ ಹೊಸ ಆರ್ಥಿಕ ನೀತಿ ತಂದ ವರ್ಷ ಯಾವುದಪ್ಪ ಅಂತಂದ್ರೆ 1991. 1991ರಲ್ಲಿ ಭಾರತದಲ್ಲಿ ವ್ಯಾಪಾರ, ಕೈಗಾರಿಕೆ, ಆರ್ಥಿಕ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಯನ್ನು ತರುವ ಸಲುವಾಗಿ ಒಂದು ಹೊಸ ಆರ್ಥಿಕ ನೀತಿಯನ್ನು ತರಲಾಯಿತು. ಅದು 1991ರ ಆರ್ಥಿಕ ನೀತಿ 1991ರಲ್ಲಿ ಜಾರಿಯಾಯಿತು. ಇನ್ನು ಸರ್ಕಾರದ ಆಯವ್ಯಯ ಪತ್ರದ ವ್ಯಾಖ್ಯಾನ ಮಾಡ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರೆ. ನೋಡ್ರಿ, ಇದಕ್ಕೂ ಮುಂಚೆ 1991ರ ಆರ್ಥಿಕ ನೀತಿಯ ಬಗ್ಗೆ ಇನ್ನೊಂದಿಷ್ಟು ವಿಶೇಷ ಗಮನಿಸೋಣ ನಾವು. 1991ರಾಗ ವಿಶೇಷವಾದಂಥ ಆರ್ಥಿಕ ನೀತಿ 24 ಜುಲೈ 1991ರೊಳಗ ಜಾರಿ ಆಯಿತು. ಇದನ್ನ ಭಾರತದ ನೂತನ ಆರ್ಥಿಕ ನೀತಿ ಅಂತ ಕರೀತಾರೆ. ಇದನ್ನ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ರು. ಆ ಸಮಯದಲ್ಲಿ ಈ ಒಂದು 1991ರ ಹೊಸ ಆರ್ಥಿಕ ನೀತಿ ಜಾರಿಯಾಯಿತು. ನೆಕ್ಸ್ಟ್, ಸರ್ಕಾರದ ಆಯವ್ಯಯ ಪತ್ರದ ವ್ಯಾಖ್ಯಾನವನ್ನು ನೋಡಿದಾಗ ಈ ಒಂದು ಆಯವ್ಯಯ ಪತ್ರದ ವ್ಯಾಖ್ಯಾನವನ್ನು ಕೊಟ್ಟಾಗ ಶಾಸಕಾಂಗದ, ನೋಡ್ರಿ, ಸರ್ಕಾರದ ಆಯವ್ಯಯ ಪತ್ರದ ವ್ಯಾಖ್ಯಾನ ಶಾಸಕಾಂಗಕ್ಕೆ ಸಲ್ಲಿಸಲಾದ ತೆರಿಗೆ ಮತ್ತು ತೆರಿಗೆಯೇತರ, ನೋಡ್ರಿ, ಶಾಸಕಾಂಗಕ್ಕೆ ಸಲ್ಲಿಸಲಾದ ತೆರಿಗೆ ರಹಿತ ಸಂಪನ್ಮೂಲ ಕ್ರೋಢೀಕರಿಸುವ ಮತ್ತು ಬರಲಿರುವ ಹಣಕಾಸು ವರ್ಷಕ್ಕೆ ಮಾಡಬಹುದಾದ ಖರ್ಚು ಮತ್ತು ವೆಚ್ಚ, ನೋಡಿ, ಮತ್ತು ಖರ್ಚು ವೆಚ್ಚ ಇದರ ಬಗ್ಗೆ ಒಳಗೊಂಡಿರ್ತಕ್ಕಂಥ ಒಂದು ದಸ್ತಾವೇಜು ಅಂತ ವ್ಯಾಖ್ಯಾನ ಮಾಡ್ತಾರೆ. ಏನಂತಂದ್ರೆ ಶಾಸಕಾಂಗಕ್ಕೆ ಸಲ್ಲಿಸಲಾಗಿರ್ತಕ್ಕಂಥ ತೆರಿಗೆ ಮತ್ತು ತೆರಿಗೆ ರಹಿತವಾಗಿ ಬರಲಿರುವ ಸಂಪನ್ಮೂಲ, ಒಟ್ಟಾರೆಯಾಗಿ ತೆರಿಗೆ ಅಥವಾ ತೆರಿಗೆ ರಹಿತವಾಗಿ ಬರ್ತಕ್ಕಂಥ ಹಣಕಾಸು ಸಂಪನ್ಮೂಲ ಕ್ರೋಢೀಕರಣ, ಹಾಗೆ ಬರಲಿರುವ ಹಣಕಾಸು ವರ್ಷಕ್ಕೆ ಅದರ ಖರ್ಚು ವೆಚ್ಚಗಳ ಒಂದು ದಸ್ತಾವೇಜನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸರ್ಕಾರದ ಆಯವ್ಯಯ ಪತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಳತ್ವ ವಹಿಸಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕಲ್ಯಾಣ ಸ್ವಾಮಿ. ಆಪ್ಷನ್ಗಳ ಪ್ರಕಾರ ಕಲ್ಯಾಣ ಸ್ವಾಮಿ ಅಂತ ಆಪ್ಷನ್ ನಲ್ಲಿ ಇದೆ. ಆ ಆಪ್ಷನ್ ಅನ್ನ ಹಾಕ್ತಾ ಇದ್ದೀನಿ. ಕಲ್ಯಾಣ ಸ್ವಾಮಿ ಕೊಡಗು ಬಂಡಾಯ ಅಂತಕ್ಕಂಥದ್ದು 1835ರಿಂದ 37ರವರೆಗೆ ಜರುಗಿತು. ಕಾರಣ ಏನಪ್ಪಾ ಅಂತಂದ್ರೆ ಕೊಡಗಿನ ಹಾಲೇರಿ ವಂಶಸ್ಥರಾಗಿರ್ತಕ್ಕಂಥ ಚಿಕ್ಕವೀರ ರಾಜೇಂದ್ರರನ್ನ 1934ರಂದು ಲಾರ್ಡ್ ವಿಲಿಯಂ ಬೆಂಟಿಂಗರು ಇವರನ್ನ ಪದಚ್ಯುತಿಗೊಳಿಸಿ ಇವರನ್ನು ಗಡಿಪಾರು ಮಾಡಿದರು. ಆ ಕಾರಣದಿಂದಾಗಿ ಅಲ್ಲಿಯ ಜನ ಇದರ ವಿರುದ್ಧ ಸಶಸ್ತ್ರ ದಂಗೆ ಎತ್ತು. ಅದರಲ್ಲಿ ವಿಶೇಷವಾಗಿ ಅಪರಂಪಾರ ಮತ್ತು ಕಲ್ಯಾಣ ಸ್ವಾಮಿ ಅಂತಕ್ಕಂಥವ್ರು ಇದರ ಮುಂದಾಳತ್ವವನ್ನು ವಹಿಸಿಕೊಂಡ್ರು. ಆದರೆ ಮುಂದೆ ಈ ಒಂದು ಹೋರಾಟ ಒಂದು ಮುಂಚೂಣಿಯನ್ನು ಪಡೆದುಕೊಂಡು ಒಂದು ಉತ್ತಮ ದಿಶೆಯಲ್ಲಿ ನಡೆಯುವ ಸಂದರ್ಭದಲ್ಲಿ ಅಲ್ಲಿನ ಬೋಪಣ್ಣ ಮತ್ತು ಪೊನ್ನಪ್ಪರವರ ಒಂದು ಕುಟಿಲತೆಯಿಂದಾಗಿ ಈ ಕಲ್ಯಾಣ ಸ್ವಾಮಿ ಮತ್ತಿತರರು ಬಂಧಿತರಾಗಿ ಕೊನೆಗೆ ಗಲ್ಲಿಗೇರಿ ಈ ಒಂದು ದಂಗೆ ಅಲ್ಲಿಗೆ ಸಮಾಪ್ತಿ ಆಯಿತು. ಆದರೆ ಸಶಸ್ತ್ರ ದಂಗೆ ಕೊಡಗಿನಲ್ಲಿ ಜರುಗಿದಾಗ 1935ರಿಂದ 37ರವರೆಗೆ ಜರುಗಿದಾಗ ಅದರ ಒಂದು ಮುಂದಾಳತ್ವ ವಹಿಸಿಕೊಂಡಿರ್ತಕ್ಕಂಥವ್ರು ಕಲ್ಯಾಣ ಸ್ವಾಮಿ ಮತ್ತು ಅಪರಂಪಾರರು.
ಮತ್ತೆ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜ ಕೊನೆ ಪ್ರಶ್ನೆ ನೋಡಿದಾಗ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲನೇ ಶಾಖೆ ಎಲ್ಲಿದೆ ಅಂತ ಕೇಳಿದಾಗ ಇದು ಮಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ ಆತ್ಮೀಯರೇ. ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾಯರ್ ಅವರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಘಟನೆ. ಈ ಒಂದು ಸಂಘಟನೆಯನ್ನ ಮಂಗಳೂರಿನಲ್ಲಿ ಮೊದಲನೇ ಶಾಖೆಯನ್ನಾಗಿ 1870ರಲ್ಲಿ ಪ್ರಾರಂಭ ಮಾಡಲಾಯಿತು. ಕರ್ನಾಟಕದ ಮೊದಲ ಶಾಖೆ ಮಂಗಳೂರಿನಲ್ಲಿ 1870ರಲ್ಲಿ ಸ್ಥಾಪನೆಯಾಗಿದೆ. ಆದ್ಮೇಲೆ ಇದು KS 1999ರ ಪಾರ್ಟ್ ಫಸ್ಟ್ ಮೊದಲನೆಯ ಒಂದು ಭಾಗದ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿದ್ದು, ನಂತರ ಭಾಗದಲ್ಲಿ ಮತ್ತೆ ಉಳಿದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ. ಹಾಗೆ ಇದಷ್ಟೇ ಮಾತ್ರ ಅಲ್ಲ, ಇನ್ನೂ ಮತ್ತಿತರ ಪರೀಕ್ಷೆಗಳು ಬರ್ತಾ ಇದ್ದಾವೆ. ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾ ಹೋಗ್ತೇನೆ. ಅದಕ್ಕಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.